ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಇಲ್ಲಿ ಇವತ್ತು ನಾನು ನಿಮಗೆ ಈ ರೀತಿಯಾದಂಥ 2 ಸೈಜ್ನ ಬೀಡ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಕುಚ್ಚು ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಇದು ದಪ್ಪ ಸೈಜು ಮತ್ತು ಇದು ಸ್ಮಾಲ್ ಸೈಜ್ ಇದೆ. ನೋಡಿ, ಇಲ್ಲಿ ಮೊದಲಿಗೆ ನಾನು 6 ಎಳೆ ದಾರವನ್ನು ತೊಗೊಂಡಿದ್ದೀನಿ. 6 ಎಳೆ ದಾರನ ತೊಗೊಂಡು ಇಲ್ಲಿ ಈ ಥರ ತುದಿ ಭಾಗದಲ್ಲಿ ಗಂಟಾಕಿ ಇಟ್ಕೊಂಡಿದ್ದೀನಿ. ಮತ್ತು ಬೆರಳಿಗೆ ಈ ರೀತಿಯಾಗಿ ಸುತ್ಕೋಬೇಕು. ಅದಾದ ನಂತರ ಇಲ್ಲಿ ಥ್ರೆಡ್ನ ಈ ರೀತಿ ಒಂದಿಷ್ಟು ದೂರ ಮುಂದೆ ಬಿಟ್ಟು ಸೀರೆಯ ಅಂಚು ತುದಿಯ ಭಾಗಕ್ಕೆ ನಾವೇನು ಮಾಡಬೇಕು, ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳೋಣ. 2 ಸಲ ಅಲ್ಲೇ ಲಾಕ್ ಮಾಡಬೇಕು. ನೋಡಿ, ನಾನು ಕೈ ಯಾವ ರೀತಿ ತಿರುಗಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ತಿರುಗಿಸಿ ಮೆಲ್ಲಿಗೆ ತೊಗೊಳ್ಳಿ. ನೀವು ತುಂಬ ಲೂಸ್ ಬಿಟ್ಟರೆ ಇಲ್ಲಿ ಲೂಸ್ ಆಗಿಬಿಡುತ್ತೆ, ಹಂಗಾಗಿ ಟೈಟಾಗಿ ತೊಗೊಳ್ಳಿ. ತೊಗೊಂಡಾದ ನಂತರ ಇಲ್ಲಿ ನೀವು ನೋಡಿ ಈ ರೀತಿ ಚೈನ್ಸ್ಗಳನ್ನ ಹಾಕಿ, ಚೈನ್ಸ್ ಹಾಕೋಕ್ಕೆ ಬರ್ತಿದೆಯಪ್ಪ ಅಂದರೆ ನಿಮಗೆ ಆಲ್ಮೋಸ್ಟು ಕುಚ್ಚು ಹಾಕೋದು ಈಸಿ ಆಗುತ್ತೆ ಅಂತ ಹೇಳಿ. 2 ಸಲ ಲಾಕ್ ಮಾಡಿದ ನಂತರ ಥ್ರೆಡ್ನ ಮೇಲ್ ಮಾಡಬೇಕು. ಥ್ರೆಡ್ನ ಮೇಲ್ ಮಾಡಿದ ನಂತರ ನೋಡಿ, ಇಲ್ಲಿ ಕ್ರೋಶ ಒಳಗಡೆ ಮೊದಲು ನೀಡಲಲ್ಲಿ ಬೀಡನ್ನ ಹಾಕೋಬೇಕು. ಬೀಡ್ ಹಾಕೊಂಡ ನಂತರ ಥ್ರೆಡ್ನ ಒಳಗಡೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನೋಡಿ, ಇಲ್ಲಿ ಎಲ್ಲ ಥ್ರೆಡ್ಗಳು ನಿಮ್ಗೆ ಈಸಿಯಾಗಿ ಬರಬೇಕಂದ್ರೆ ಈ ರೀತಿ ತುದಿಲಿಟ್ಕೊಳ್ಳಿ. ಜಸ್ಟ್ ಹಿಂಗೆ ಅಂದ್ಕೊಂಡ್ರೆ ಆಯಿತು, ಆವಾಗ ಈಸಿಯಾಗಿ ಬಂದುಬಿಡುತ್ತೆ. ಅದಾದ ನಂತರ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ನೀವು 2 ಚೈನ್ಸ್ ಹಾಕ್ಕೊಳ್ಳಿ. 1 2 ಚೈನ್ಸ್ ಹಾಕಿ ಥ್ರೆಡ್ನ ಮೇಲ್ ಮಾಡಿ ಎಗೇನ್ ಅದೇ ರೀತಿಯಾದಂಥ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಮೊದಲು ಕ್ರೋಶ ಒಳಗಡೆ ನೀಡಲಲ್ಲಿ ಬೀಡನ್ನ ಹಾಕಬೇಕು. ನೀಡಲ್ನ ತುದಿ ಇಲ್ಲಿ ಚೂಪ್ ಕಾಣಿಸ್ತಾ ಇದೆಯಲ್ವ ನಿಮಗೆ, ಈ ಚೂಪ್ ಒಳಗಡೆ ಹೋಗ್ಬಿಟ್ಟು ನೀವೇನು ಮಾಡಬೇಕು, ಜಸ್ಟ್ ಹಿಂಗಂದರೆ ಆಯಿತು. ಲಾಕ್ ಮಣಿ ಒಳಗಡೆ ಹೋಗ್ಬಿಡುತ್ತೆ. ಲಾಕ್ ಆದ ತಕ್ಷಣವೇ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿಯಾಗಿ ನೋಡಿಕೊಂಡು ಕರೆಕ್ಟಾಗೇ ನೀವು ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ಥ್ರೆಡ್ಡು ಹೊರಗಡೆ ಬಂದ ತಕ್ಷಣವೇ ಹಿಂಗೆ ಲಾಕ್ ಮಾಡ್ತೀರಲ್ವ. ಇದಾದ ತಕ್ಷಣ ಇಲ್ಲಿ ನಾವು ಒಟ್ಟು ಇವಾಗ 2 ಸಿಂಗಲ್ ಕ್ರೋಶಗಳನ್ನ ಹಾಕಬೇಕು. ಸಿಂಗಲ್ ಕ್ರೋಶಕ್ಕೆ ಯಾವುದೇ ಸೂಜಿ ಮೇಲೆ ದಾರವನ್ನು ತಗೊಳ್ಳೋ ಹಾಗಿಲ್ಲ. ಡೈರೆಕ್ಟಾಗಿ ಈಗ ಯಾವ ರೀತಿ ಇದೆ ಅದೇ ರೀತಿಯಾಗಿ ಪಕ್ಕದಲ್ಲೇ, ದೂರಕ್ಕೆ ಬೇಡ, ಪಕ್ಕದಲ್ಲೇ 2 ಸಲ ಸಿಂಗಲ್ ಕ್ರೋಶವನ್ನು ಮಾಡ್ಕೋಬೇಕು. 2 ಸಲ ಸಿಂಗಲ್ ಕ್ರೋಶ ಆದ ನಂತರ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಈ ರೀತಿಯಾಗಿ ಕ್ರಾಸಾಗಿ ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಕ್ರಾಸ್ ಆಗಿರುವ ರೀತಿಯಲ್ಲಿ ಥ್ರೆಡ್ನ ಹೊರಗಡೆ ತೊಗೊಬಂದು ನೋಡಿ ಇಲ್ಲಿ ಈ ರೀತಿ 2ರಲ್ಲಿ 1 2ರಲ್ಲಿ 1 ಎಗೇನ್ 2ರಲ್ಲಿ 1 ಆ ರೀತಿಯಾಗಿ ನಾವು ಕಂಬವನ್ನು ರೆಡಿ ಮಾಡ್ಕೋಬೇಕು. ಕಂಬ ರೆಡಿ ಆಗ್ತಾ ಇದ್ದಂಗೆ ಸ್ಮಾಲ್ ಸೈಜ್ ಬೀಡ್ ತೋರಿಸಿದ್ದೆ ಅಲ್ವಾ ಆವಾಗಲೇ ನಾನು ನಿಮಗೆ, ಆ ಸ್ಮಾಲ್ ಸೈಜ್ ಬೀಡನ್ನ ಒಳಗಡೆಗೆ ನೀಡಲ್ ಒಳಗಡೆನೆ ಹಾಕ್ಬಿಟ್ಟು ನೋಡಿ ಇಲ್ಲಿ ಈ ರೀತಿಯಾಗಿ ಇದನ್ನು ಸೇಮ್ ಅದೇ ಪ್ರೊಸೀಜರಲ್ಲೇ ಜಸ್ಟ್ ಈ ರೀತಿ ತೆಗೆದ್ರೆ ಆಯಿತು. ಇದಾದರೆ ಯಾವುದೇ ಬೀಡ್ ಲಾಕ್ ಮಾಡೋ ಹಾಗಿಲ್ಲ. ಡೈರೆಕ್ಟಾಗಿ ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಪಕ್ಕಕ್ಕೇ ಅದ್ರ ಪಕ್ಕದಲ್ಲೇ ದಾರನ ಹೊರಗಡೆ ತರಬೇಕು. ಎಗೇನ್ 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ ಮಾಡಿದಾಗ ನಮಗೆ ಒಂದು ಕಂಬ ಒಂದು ಬೀಡ್ ಬರ್ತಾ ಹೋಗುತ್ತೆ. 1 ಕಂಬ 2 ಬೀಡ್ ಬರ್ತಾ ಹೋಗುತ್ತೆ ನಮಗೆ ಈ ರೀತಿ ಮಾಡಿದ್ರೆ. ನೋಡ್ತಾ ಇದೆಯಲ್ವ, ಈ ರೀತಿಯಾಗಿ ಮೊದಲು ನೀಡಲ್ ಒಳಗಡೆ ಬೀಡ್ ಹಾಕೋಬೇಕು. ಬೀಡಾದ ನಂತರ ಇಲ್ಲಿ ಕಾಣಿಸ್ತಾ ಇರೋಲ್ಲ ಥ್ರೆಡ್ನ ಜಸ್ಟ್ ಈ ಥರ ಇಳ್ಕೊಂಡ್ರೆ ಸಾಕು, ಅದು ಇನ್ಸೆಟ್ ಆಗುತ್ತೆ. ಅದಾದ ನಂತರ ಸೂಜಿ ಮೇಲೆ 2 ಸಲ ದಾರ. ನಾನು ಮತ್ತೆ ಹೇಳ್ತಿದ್ದೀನಿ, ಯಾವುದೇ ರೀತಿಯಾದ ಬೀಡ್ ಲಾಕ್ ಮಾಡೋ ಹಾಗಿಲ್ಲ. ಕ್ರೋಶದಿಂದ ಥ್ರೆಡ್ನ ಹೊರಗಡೆ ತೆಗೆದು 2ರಲ್ಲಿ 1 ನೋಡಿ ಇಲ್ಲಿ ಇದೇ ರೀತಿಯಾಗಿ ಮಾಡಬೇಕು. 2ರಲ್ಲಿ 1 2ರಲ್ಲಿ 1 ಮಾಡೋದು, ಥ್ರೆಡ್ನ ಮೇಲ್ ಮಾಡ್ಕೊಳ್ಳೋದು. ಮೇಲ್ ಮಾಡ್ಕೊಂಡಾದ ನಂತರ ಈ ಬೀಡನ್ನ ಇನ್ಸರ್ಟ್ ಮಾಡ್ತಾ ಬರೋದು. ಇನ್ಸರ್ಟ್ ಆದಮೇಲೆ ಮತ್ತು ಪಕ್ಕದಲ್ಲೇ ನಾವು ಹಾಕ್ತಾ ಇರುವಂಥ ಕಂಬದ ಲೈನ್ ಏನಿರಬೇಕು ಅದು ಪಕ್ಕದಲ್ಲೇ ಬರಬೇಕು. ತುಂಬ ದೂರ ಬೇಡ, ದೂರ ಬಂದರೆ ನಮ್ಮ ಡಿಸೈನ್ದು ಆರ್ಚು ನೀಟಾಗಿ ಬರೋದಿಲ್ಲ. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಈ ರೀತಿಯಾಗಿ ಪಕ್ಕದಲ್ಲೇ ನಮ್ಮ ಡಿಸೈನು ಬರಬೇಕು. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ನಾವು ಬೀಡ್ಸ್ಗಳನ್ನ ಸೇರಿಸ್ಕೊತ ಬರೋದು. ಬೀಡ್ ಸೇರಿಸ್ಕೊಂಡ್ಮೇಲೆ 2 ಟೈಮ್ಸ್ ಲಾಕ್ ಮಾಡಿ ಪಕ್ಕದಲ್ಲೇ ನಾವು ಹಾಕುವಂಥ ಕಂಬಗಳೇನಿದೆ ಅಂದರೆ ತುಂಬ ಹತ್ತಿರದಲ್ಲಿ ಒಂದು ಆರ್ಚ್ ಟೈಪಲ್ಲಿ ನಮಗೆ ಬರಬೇಕು. ಆ ರೀತಿ ಬಂದ್ರೇ ಮಾತ್ರ ಇದು ಡಿಸೈನು ನಮಗೆ ತುಂಬ ನೀಟಾಗಿ ಕಾಣಿಸ್ಕೊಳ್ಳೋದು. ನೋಡಿ ಇಲ್ಲಿ ಈ ರೀತಿಯಾಗಿ ಮೆಲ್ಲಗೆ ತೊಗೋಬೇಕು. ನೋಡಿ ಇಲ್ಲಿ ಇವಾಗ ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿಯಾಗಿ ಬರುತ್ತೆ. ಬಂದ ನಂತರ ಮತ್ತು ನಾವು ಇಲ್ಲಿ ಯಾವ ರೀತಿಯಾಗಿ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿದ್ವೋ ಇಷ್ಟೇ ಡಿಸ್ಟೆನ್ಸು ಇಲ್ಲೂ ಬರಬೇಕು. ಸೂಜಿ ಮೇಲೇನು ದಾರ ತೊಗೊಳಾಗಿಲ್ಲ, ಡೈರೆಕ್ಟು ಬಟ್ಟೆ ಒಳಗಡೆ ಸೂಜಿಯನ್ನು ಹಾಕ್ಬಿಟ್ಟು ಲಾಕ್ ಮಾಡೋದು. ಇದಾದ ನಂತರ ನೋಡಿ ಇಲ್ಲಿ ನಮಗೆ ಇಲ್ಲಿ ಒಟ್ಟು 9 ಬೀಡ್ಸ್ನ ಹಾಕಿದ್ದೀನಿ ನಾನು ಇಲ್ಲಿ. 3 6 9 ಬೀಡ್ಸ್ನ ಹಾಕಿದ್ದೀನಿ.
ಇವಾಗ ನೋಡಿ ನಮಗೆ ಒಂದು ನೀಟಾಗಿ ತುಂಬ ಡಿಸೈನಾಗಿ ಕಾಣುವಂಥ ಡಿಫ್ರೆಂಟ್ ಆದಂಥ ಆರ್ಚ್ ರೆಡಿಯಾಗಿದೆ. ನೀವು ಈ ಪ್ಲೇಸ್ಗೆ ಬೇಕಾದರೆ 5 ಹಾಕೋಬೋದು ಅಥವಾ 3 ಹಾಕ್ಕೊಳ್ಳೋದು. 3 ಹಾಕೊಂಡ್ರೆ ಅಷ್ಟು ಕಂಫರ್ಟಬಲ್ ಇರಲ್ಲ. 5, 7, 9, 12 ಕೂಡ ಹಾಕೋಬೋದು. ಅದು ಆರ್ಚು ನಿಮಗೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಆ ರೀತಿ ಮಾಡ್ಕೊಳ್ಳೋದ್ರಿಂದ. ಈ ರೀತಿ ಆದಮೇಲೆ ಪಕ್ಕದಲ್ಲೇ ನೀವೇನು ಮಾಡಬೇಕು, ಎಗೇನ್ 2 ಸಲ ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಬೇಕು. 2 ಸಲ ಸಿಂಗಲ್ ಕ್ರೋಶವನ್ನು ಮಾಡ್ಕೊಂಡಾದ ನಂತರ ಥ್ರೆಡ್ನ ಮೇಲ್ ಮಾಡಿಬಿಟ್ಟು ಮಾಡಾದ ನಂತರ ಈ ರೀತಿಯಾದಂಥ ಬೀಡ್ಸ್ ಇದೆ ಇಲ್ವಾ, ಮತ್ತು ದಪ್ಪನೆ ಬೀಡ್ಸು, ಅದನ್ನೇ ನಾವು ಇನ್ಸರ್ಟ್ ಮಾಡ್ಕೋಬೇಕು ಒಳಗಡೆಗೆ. ಈ ದಪ್ಪ ಬೀಡನ್ನ ಒಳಗಡೆ ಕಳಿಸೋದು ನಿಮಗೆ ತುಂಬ ಈಸಿ ಇರುತ್ತೆ. ಈ ರೀತಿಯಾಗಿ ಎಲ್ಲ ಥ್ರೆಡ್ಡು ಒಳಗಡೆ ಬಂದಮೇಲೆ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ 2 ಚೈನ್ಸ್ ಮೊದಲು ಯಾವ ರೀತಿ ಹಾಕಿದ್ವು ಅದೇ ಥರನೇ 2 ಚೈನ್ಸು, ಮತ್ತು ಥ್ರೆಡ್ನ ಮೇಲ್ ಮಾಡಿ ಇನ್ನೊಂದು ಬೀಡನ್ನ ಹಾಕ್ಕೊಳ್ಬೇಕು. ಬೀಡನ್ನ ಹಾಕ್ಕೊಂಡು ಮತ್ತೆ ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ನಾವು ಲಾಕ್ ಮಾಡ್ಕೊಂಡಾದ ನಂತರ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ ನಂತರ ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋದು. ಈ ರೀತಿಯಾಗಿ ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋದು. ನೋಡಿ ಇಲ್ಲಿ ಇವಾಗ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ. ಈ ಸ್ಪೇಸ್ ಏನಕ್ಕಪ್ಪ ಅಂದರೆ ಇಲ್ಲಿ ನಮಗೆ ಗೊಂಡೆ ಬರುತ್ತೆ, ಅದಕ್ಕೆ ಆ ಜಾಗವನ್ನು ಬಿಟ್ಕೊಂಡಿದ್ವಿ. ನಾವಿಲ್ಲಿ ಪ್ರತಿ ಸಲನೂ ಇಲ್ಲೊಂದು ಗೊಂಡೆ, ಒಂದು ಆರ್ಚು, ಒಂದು ಗೊಂಡೆ, ಒಂದು ಆರ್ಚು, ಇದೇ ರೀತಿಯಾಗಿ ನಾನು ಕಂಪ್ಲೀಟ್ ಸೀರೆನ ಮಾಡ್ಕೋತೀನಿ. ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, ನಮ್ಮ ಡಿಸೈನ್ ಇವಾಗ ಕಂಪ್ಲೀಟಾಗಿ ಮುಗಿದಿದೆ. ಈ ರೀತಿಯಾಗಿ ಆರ್ಚ್ಗಳು ಬರುತ್ತೆ. ಇದಕ್ಕೆ ಇಲ್ಲಿ ಈ ಪ್ಲೇಸ್ ಇದೆಯಲ್ವ, ಇಲ್ಲಿ ಗೊಂಡೆನ ಕಟ್ಟಬೇಕಾಗಿರೋದು. ನಾನು ಗೊಂಡೆನ ಕಟ್ಟಿ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈ ಡಿಸೈನ್ಗೆ ನೀವು 550 ರುಪೀಸ್ ಇದೆ, 400ಇಂದ 550ವರೆಗೂ ಚಾರ್ಜ್ ಮಾಡ್ಬೋದು. ನೀವು ಯಾವ ಏರಿಯಾದಲ್ಲಿ ಇದ್ದೀರಾ ನೋಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಮಾಡಿ ಚಾರ್ಜ್ ಮಾಡಿಕೊಡಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವಾಗ ಸ್ಯಾರಿ ಡಿಸೈನ್ ಕಂಪ್ಲೀಟಾಗಿ ಹಾಕಿ ಮುಗ್ದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ ತುಂಬ ಗ್ರ್ಯಾಂಡಾಗಿ ಬರುತ್ತೆ ನಮ್ಮ ಡಿಸೈನು. ಇದೇ ರೀತಿಯಾದಂಥ ಒಳ್ಳೊಳ್ಳೆ ಡಿಸೈನ್ಗಳನ್ನ ನೋಡಬೇಕಂದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು. ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಆಗದಂತೆ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.